ಆರ್ಗಾನಿಕ್ ಆಗಿರಬೇಕು, ಇತ್ತು ಸೇಫ್ಟಿ ಇರಬೇಕು. ಕೈಯಿಂದ ಮಾಡೋದ್ರಿಂದ ಹ್ಯಾಂಡಿಕ್ರಾಫ್ಟ್ ಅನ್ನೋದ್ರಿಂದ ಈ ಕಲೆನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದ್ರಿಂದ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾವಿವತ್ತು ಬೊಂಬೆಗಳ ಊರು ಚನ್ನಪಟ್ಟಣಕ್ಕೆ ಬಂದಿದ್ದೀವಿ, ದ ಟಾಯ್ ಟೌನ್ ಆಫ್ ಕರ್ನಾಟಕ. ನಾವಿವತ್ತು ಚನ್ನಪಟ್ಟಣಲ್ಲಿರೋ ಭರತ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಟಾಯ್ ಸ್ಟೋರ್ಗೆ ಬಂದಿದ್ದೀವಿ. ಚನ್ನಪಟ್ಟಣ ಬೆಂಗಳೂರಿಂದ 60 ಕಿಲೋಮೀಟರ್ಸ್ ದೂರದಲ್ಲಿದೆ ಆ್ಯಂಡ್ ಮೈಸೂರಿಂದ 80 ಕಿಲೋಮೀಟರ್ಸ್. ಚನ್ನಪಟ್ಟಣಲ್ಲಿ ಬೊಂಬೆಗಳು ಮಾಡೋದು ಸುಮಾರು 500 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಇದು ಟಿಪ್ಪು ಸುಲ್ತಾನ್ ಅವರ ಟೈಮಲ್ಲಿ ಇದಕ್ಕೆ ಭಾಳ ಪ್ರೋತ್ಸಾಹ ಸಿಕ್ತು. ಆ್ಯಂಡ್ ಅವರು ಪರ್ಷಿಯಾಯಿಂದ ಆರ್ಟಿಸ್ಟ್ನ ಕರೆಸಿ ಅವ್ರಿಂದ ಲೋಕಲ್ಸ್ನ ಇಲ್ಲಿ ಟ್ರೈನ್ ಮಾಡಿಸಿದ್ರು. ಆ್ಯಂಡ್ ಅದರಿಂದ ಈ ಬೊಂಬೆಗಳಿಗೆ ಒಂದು ಪರ್ಷಿಯನ್ ಟಚ್ ಸಿಕ್ಕಿದೆ. ಲೇಟರ್ ಪೋಸ್ಟ್ ಇಂಡಿಪೆಂಡೆನ್ಸ್ ಜಾಪಾನಿಂದ ಮಷಿನ್ಸ್ ಆ್ಯಂಡ್ ಟೆಕ್ನಾಲಜಿನ ಇಂಪೋರ್ಟ್ ಮಾಡಿಕೊಂಡು ಈ ಟಾಯ್ಸ್ನ ಮಾಡೋದು ಇನ್ನೂ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಇಲ್ಲಿನ ಜನ. ಈ ಬೊಂಬೆಗಳನ್ನ ಆಲೆ ಮರದಿಂದ ಸಿಗೋ ಕಟ್ಟಿಗೆಯಿಂದ ಮಾಡ್ತಾರೆ. ಆ್ಯಂಡ್ ಈ ಆಲೆ ಮರ ಇಲ್ಲೇ ಸುತ್ತ 60 to 70 ಕಿಲೋಮೀಟರ್ ರೇಡಿಯಸಲ್ಲೇ ಅತಿ ಹೆಚ್ಚು ಬೆಳೆಯೋದು ಆ್ಯಂಡ್ ಇಲ್ಲೇ ಸಿಗೋದು ನಮಗೆ. ಚನ್ನಪಟ್ಟಣ ಟಾಯ್ಸ್ಗೆ 2005 ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ GI ಟ್ಯಾಗ್ ಸಿಕ್ಕಿದೆ. GI ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಟರ್ ಅಂತ. ಆ್ಯಂಡ್ ಇದು ಸಿಗೋದ್ರಿಂದ ಈ ಟಾಯ್ಸ್ನ ಈ ಪ್ರದೇಶದಲ್ಲಿ ಬಿಟ್ಟು ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋ ಆಗಿಲ್ಲ. ಆ್ಯಂಡ್ ಮಾಡಿದ್ರೆ ದೇ ವಿಲ್ ಬಿ ಕಮಿಟಿಂಗ್ ಅ ಕ್ರೈಮ್. ಚನ್ನಪಟ್ಟಣ ಬೊಂಬೆಗಳು ಆರ್ ವೆರಿ ಡ್ಯೂರೇಬಲ್, ದೇ ಆರ್ ಆಲ್ಸೋ ಎಕೋ ಫ್ರೆಂಡ್ಲಿ ಆ್ಯಂಡ್ ಬಯೋಡಿಗ್ರೇಡಬಲ್. ಸೊ ಇದರಲ್ಲಿ ಯೂಸ್ ಮಾಡೋಂಥ ಎಲ್ಲ ಕಲರ್ಸ್ ನ್ಯಾಚುರಲ್ ಕಲರ್ಸೇ ಆ್ಯಂಡ್ ನ್ಯಾಚುರಲ್ ಡೈಸೇ ಯೂಸ್ ಮಾಡ್ತಾರೆ. ಸೊ ಈ ಟಾಯ್ಸು ಮಕ್ಕಳಿಗೆ ಆರ್ ನಾಟ್ ಎಟ್ ಆಲ್ ಹಾರ್ಮ್ಫುಲ್ ಆ್ಯಂಡ್ ದೇ ಆರ್ ವೆರಿ ಚೈಲ್ಡ್ ಫ್ರೆಂಡ್ಲಿ ಆ್ಯಂಡ್ ಎಕೋ ಫ್ರೆಂಡ್ಲಿ. ಸೊ ನೀವೇನಾದರೂ ಬೆಂಗಳೂರು ಹತ್ರ ಇದ್ದರೆ ನೀವು ಡೆಫಿನೆಟಾಗಿ ಚನ್ನಪಟ್ಟಣನ ವಿಸಿಟ್ ಮಾಡಿ. ನಿಮ್ಮ ಮಕ್ಕಳಿಗೆ ದಿಸ್ ವಿಲ್ ಬಿ ಅ ವಂಡರ್ಫುಲ್ ಒನ್ ಡೇ ಟ್ರಿಪ್. ನೀವು 100 ರೂಪೀಸ್ ಕೊಟ್ಟರೆ ನೀವು ಫ್ಯಾಕ್ಟ್ರಿನ ವಿಸಿಟ್ ಮಾಡ್ಬೋದು ಆ್ಯಂಡ್ ಕಂಪ್ಲೀಟ್ ಒಂದು ಡಾಲ್ ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ಬೋದು. ಆ್ಯಂಡ್ ಇಲ್ಲಿರೋ ಮ್ಯಾನೇಜರ್ ಆ ಕಂಪ್ಲೀಟ್ ಪ್ರಾಸೆಸ್ನ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಆ್ಯಂಡ್ 350 ರೂಪೀಸ್ಗೆ ನಿಮ್ಮ ಮಕ್ಕಳು ಒಂದು ಸ್ವಂತ ಟಾಯ್ನ ಅವರೇ ಅವ್ರ ಕೈಯಿಂದ ಮಾಡ್ಕೋಬೋದು. ಸೊ ನಾವು ನೆಕ್ಸ್ಟು ಫ್ಯಾಕ್ಟ್ರಿನ ವಿಸಿಟ್ ಮಾಡೋಣ ಆ್ಯಂಡ್ ಒಂದು ಡಾಲು ಕಂಪ್ಲೀಟಾಗಿ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋದನ್ನು ನೋಡೋಣ. ಆ್ಯಂಡ್ ಈ ಫ್ಯಾಕ್ಟ್ರಿ ಟಾಯ್ ಸ್ಟೋರಿಂದ ಜಸ್ಟ್ 4 ಕಿಲೋಮೀಟರ್ಸ್ ದೂರದಲ್ಲಿದೆ. ಆ್ಯಂಡ್ ಇಲ್ಲಿ ವರ್ಕ್ ಮಾಡುವಂಥ ಬಹಳಷ್ಟು ಆರ್ಟಿಸ್ಟ್ ಆ್ಯಂಡ್ ಕಾರ್ಪೆಂಟರ್ಸ್ ಅವರು ಈ ವರ್ಕ್ನ ಅವ್ರ ಆ್ಯನ್ಸಿಸ್ಟರ್ಸಿಂದ ಕಲ್ತ್ಕೊಂಡಿದ್ದಾರೆ. ಆ್ಯಂಡ್ ಟಿಲ್ ಟುಡೇ ದೇ ಆರ್ ಸ್ಟಿಲ್ ಕಂಟಿನ್ಯೂಯಿಂಗ್ ಟು ಡೂ ದಿಸ್ ವರ್ಕ್. ಆ್ಯಂಡ್ ನಾನು ಮುಂಚೆ ಹೇಳ್ದಂಗೆ ಅವರು ಇಲ್ಲಿ ಯೂಸ್ ಮಾಡೋ ಪ್ರತಿಯೊಂದು ಕಲರ್ಸ್ ನ್ಯಾಚುರಲ್ ಕಲರ್ಸೇ ಆಗಿರುತ್ತೆ. ಆ್ಯಂಡ್ ದೇ ವಿಲ್ ಮಿಕ್ಸ್ ಡಿಫ್ರೆಂಟ್ ಕಲರ್ಸ್ ಟು ಗೆಟ್ ಅ ಸಿಂಗಲ್ ಕಲರ್. ಆ್ಯಂಡ್ ಅವರು ಇಲ್ಲಿ ಡಿಫ್ರೆಂಟ್ ಟಾಯ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಎಟ್ ಎ ಟೈಮ್. ಆ್ಯಂಡ್ ಇಲ್ಲಿ ಅವರು ಕಸ್ಟಮೈಸೇಷನ್ ಕೂಡ ಮಾಡ್ತಾರೆ ಆ್ಯಂಡ್ ಬಲ್ಕ್ ಆರ್ಡರ್ಸ್ ಕೂಡ ತಗೊಳ್ತಾರೆ. ಇದು ಕಾರ್ ಆ್ಯಂಡ್ ವೀಲ್ಸ್ ಇನ್ನೂ ಬರೋದು ಬಾಕಿ ಇದೆ. ಸೊ ನೋಡ್ಬೋದು ದೇರ್ ಆರ್ ಡಿಫ್ರೆಂಟ್ ಕಲರ್ಫುಲ್ ಟಾಯ್ಸ್ ಹಿಯರ್. ಟಾಯ್ಸ್ನ ಫಿನಿಷಿಂಗ್ಗೋಸ್ಕರ ರಬ್ಬಿಂಗ್ ಮಾಡ್ತಾ ಇದ್ದಾರೆ. ರಬ್ಬಿಂಗ್ ಆದಮೇಲೆ ನೋಡ್ಬೋದು ಟಾಯ್ಸ್ ಎಷ್ಟು ಸ್ಮೂತ್ ಫಿನಿಶ್ ಬಂದಿದೆ ಅಂತ. ಈ ಪ್ರಾಸೆಸ್ಸಲ್ಲಿ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಟಾಯ್ಸ್ಗೆಲ್ಲ ಕಲರ್ಫುಲ್ಲಾಗಿ ಪೇಂಟ್ ಮಾಡೋದು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ದೇ ಆರ್ ಆಲ್ ಹ್ಯಾಂಡ್ ಪೇಂಟೆಡ್. ಸರ್ ಹೆಸರು ಶ್ರೀನಿವಾಸ್ ಅಂತ. ನಮ್ಮ ಕಂಪ್ನಿ ನೇಮ್ ಬಂದು ಭಾರತ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ. ಇದು ಬಂದು 5 ಜನರೇಷನಿಂದ ಕೆಲಸ ನಡೀತಾ ಇದೆ. ಚನ್ನಪಟ್ಟಣ ಟಾಯ್ಸ್ 90% ಐವರಿ ವುಡ್ನ ಯೂಸ್ ಮಾಡ್ತಾರೆ, ಕನ್ನಡದಲ್ಲಿ ಆಲೆ ಮರ ಅಂತ ಹೇಳ್ತಾರೆ. ನೀವು ಎಷ್ಟು ಜನರೇಷನಿಂದ ಮಾಡ್ಕೊಂಡು ಬರ್ತಿದ್ರ ಸರ್ ಇದು? ಸರ್ ನಮ್ಮದು ನನಗೆ ಒಂದು 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗೈತೆ. ಇವಾಗ ಈ ಕಂಪ್ನಿ ಮಾತ್ರ 5 ಜನರೇಷನಿಂದ ನಡೆಸ್ತಾ ಇದ್ದೀವಿ. 5 ಜನರೇಷನಿಂದ. ನೀವು ಇಲ್ಲಿ ಲೋಕಲ್ ಸರ್? ಹಾಂ, ಚನ್ನಪಟ್ಟಣ ಲೋಕಲ್. ಸರ್ ಈ ಕೆಲಸ ಕಲಿಯೋರು ಚನ್ನಪಟ್ಟಣ ಲೋಕಲ್ ಅವರೇ ಕಲಿಯೋದು, ಹೊರಗಡೆಯವ್ರು ಯಾರು ಬಂದು ಕಲಿಯೋದು. ಕೈಯಿಂದ ಮಾಡೋದ್ರಿಂದ ಹ್ಯಾಂಡಿಕ್ರಾಫ್ಟ್ ಅನ್ನೋದ್ರಿಂದ ಈ ಕಲೆನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದ್ರಿಂದ ಮತ್ತೆ ರಿಕ್ವೆಸ್ಟ್ ಮಾಡಿ ನಾನು ಗೌರ್ಮೆಂಟ್ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ. ಇದನ್ನ ಟ್ರೈನಿಂಗ್ ಸೆಂಟ್ರ್ ಓಪನ್ ಮಾಡಿಸಿ ಇನ್ನೂ ಯೂತ್ ಜನ್ರೇಷನ್ಗಳಿಗೆ ಇದಕ್ಕೊಂದು ಆಸಕ್ತಿ ಐತೆ, ಅವ್ರಿಗೆ ಮಾಡಬೇಕು ಅಂತ ಅನ್ಸೈತೆ. ಈಗ ಕಂಪೇರ್ ಮಾಡಿಕೊಂಡ್ರೆ ಈಗ ಬಳ್ಳಾರಿ ಆ ಕಡೆ ಗುಲ್ಬರ್ಗ ಆ ಕಡೆ ಎಲ್ಲ ಕಂಪೇರ್ ಮಾಡ್ಕೋತು ಅಂದರೆ ನಮ್ಮ ಟಾಯ್ಸಲ್ಲಿ
ಮಿನಿಮಮ್ 800 ರುಪೀಸ್ 1000 ರುಪೀಸ್ ಪರ್ ಡೇ ನಾವು ಸಂಪಾದನೆ ಮಾಡ್ಬೋದು. ಬೇರೆ ಕಡೆ ಎಲ್ಲ ಅವ್ರಿಗೆ ಒಂದು 200 ರೂಪಾಯಿ 250 ರೂಪಾಯಿ 300 ರೂಪಾಯಿ ಆ ಥರ ಸಿಗ್ತೈತೆ ಅಷ್ಟೇ. ಇಲ್ಲಿ ಕೆಲಸ ಐತೆ, ನಾವು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿ ಅವ್ರಿಗೆ ಕೆಲಸ ಕಲಿಸ್ಕೊಟ್ರೆ ಇದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಪರ್ ಡೇ 800 to 1000 rupees ದುಡಿಬೋದಾ ಸರ್ ಇವಾಗಲೂ ದುಡಿಬೋದು ಇದನ್ನ. ಈಗ ಚೈನಾಯಿಂದ ಬಹಳಷ್ಟು ಇಂಪೋರ್ಟೆಡ್ ಟಾಯ್ಸ್ ಎಲ್ಲ ಬಂದಿದಲ್ಲ ಸರ್, ಅದನ್ನ ನೀವು ಇದು ಮಾಡಕ್ಕೆ ಏನು ಯಾವ ಥರ? ಸರ್ ಅದೇ ನಮ್ದೇನಂತ ಅಂದರೆ ಸರ್, ನಾವು ಚೈನಾ ಐಟಮ್ಗೂ ನಮ್ಮ ಚನ್ನಪಟ್ಟಣ ಟಾಯ್ಸ್ಗೂ ಕಂಪೇರ್ ಮಾಡಿ ತೋರಿಸ್ತೀವಿ ಅದ್ರ ಬಗ್ಗೆ ಏನೇನು ಪ್ರಾಬ್ಲಮ್ಗಳೈತೆ ಚೈನಾದು. ನಮ್ಮ ಚನ್ನಪಟ್ಟಣ ಗೊಂಬೆ ಆರ್ಗಾನಿಕ್ ಆಗಿ ಕಲರ್ಗಳೆಲ್ಲ ರೆಡ್ ಕಲರ್ ಕಲಿಸ್ಬೇಕಂದ್ರೆ ನಾವು ಕುಂಕುಮ ಮಿಕ್ಸ್ ಮಾಡ್ತೀವಿ. ಟರ್ಮರಿಕ್ ಮಾಡಬೇಕು ಅಂದರೆ ಎಲ್ಲೋಗೆ ಟರ್ಮರಿಕ್ ಮಾಡ್ತೀವಿ. ಕಾಜಲ್ ಕಣ್ಕಪ್ನ ಬ್ಲ್ಯಾಕ್ ಹಾಕ್ತೀವಿ, ಕಾಫಿ ಪೌಡ್ರು ಬ್ರೌನ್ ಹಾಕ್ತೀವಿ, ಮೆಹಂದಿ ಗ್ರೀನ್ ಹಾಕ್ತೀವಿ. ಆ ಥರ ನ್ಯಾಚುರಲ್ ಕಲರ್ಗಳೇ ಯೂಸ್ ಮಾಡ್ತೀವಿ ನಾವು. ಚೈನಾದವ್ರು ಏನು ಮಾಡ್ತಾರೆ, ಕೆಮಿಕಲ್ ಮಾಡಿಬಿಟ್ಟು ಅದನ್ನು ಕಲರ್ಗಳನ್ನ ಮಿಕ್ಸ್ ಮಾಡಿಬಿಟ್ಟು ಡಿಫ್ರೆಂಟಾಗಿ ನೋಡೋಕ್ಕೆ ಅಟ್ರಾಕ್ಷನ್ ಮಾಡಬೇಕು ಆ ಥರ ಮಾಡ್ತಾರೆ. ಎಕ್ಸಾಂಪಲ್ ಇನ್ನೊಂದು ರ್ಯಾಟಲ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಒಂದು ರ್ಯಾಟಲ್ ಬರುತ್ತೆ, ಸುಮ್ಮನೆ ಎಗ್ ರ್ಯಾಟಲ್ ಅಂತಲೇ ಅಂದ್ಕೊಳ್ಳಿ ಸರ್. ಅದರೊಳಗಡೆ ನಾವೇನು ಮಾಡ್ತೀವಿ ಅಂತ ಅಂದರೆ ಕಡಲೆಕಾಳು, ಹೆಸರು ಕಾಳು, ಬೇಳೆಕಾಳು ಆ ಥರ ಹಾಕ್ಬಿಟ್ಟು ನಾವು ಆ ರ್ಯಾಟಲ್ನ ಫಿಲ್ ಮಾಡಿ ಇದು ಮಾಡಿಕೊಡ್ತೀವಿ. ಮಕ್ಳುಗಳು ಬೈ ಮಿಸ್ಟೇಕ್ ಆಟ ಆಡ್ಬೇಕಾದ್ರೆ ಕಳ್ಕೋತು ಅಂತಂದರೆ ಕಾಳನ್ನ ತಿನ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಚೈನಾದವ್ರು ಏನು ಮಾಡ್ತಾರೆ, ಸೌಂಡ್ ಬರಬೇಕು ಅಂದ್ಬಿಟ್ಟು ಅಂತ ಮೆಟಲ್ ಹಾಕ್ತಾರೆ, ಪ್ಲಾಸ್ಟಿಕ್ ಬಾಲ್ಸ್ ಹಾಕ್ತಾರೆ, ಹಾಗೆ ಇರುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ನಾನು ಎಕ್ಸಾಂಪಲ್ ನಿಮ್ಗೆ ಅದಕ್ಕೋಸ್ಕರ ಅದೇ ಥರ ಏನೇ ಮಾಡಿದ್ರು ನಾವು ಇದನ್ನ ಇದು ಮಾಡ್ಕೊತೀವಿ. ಆರ್ಗಾನಿಕ್ ಆಗಿರಬೇಕು, ವಿತ್ ಸೇಫ್ಟಿ ಇರಬೇಕು. ಮಕ್ಳುಗಳಿಗೆ ಎಡ್ಜಸ್ಗಳೆಲ್ಲ ರೌಂಡ್ ಇರೋದು ಆ ಥರ ಎಲ್ಲ ಇದು ಮಾಡ್ಕೊಂಡು ಸೇಫ್ಟಿ ಮಾಡ್ಕೊಂಡು ನಮ್ಮ ಐಟಮ್ಗೂ ಅವ್ರಿಗೆ ಐಟಮ್ಗೂ ಅದೇನೆ. ಅವ್ರಿಗೆ ಕಡಿಮೆ ದುಡ್ಡಲ್ಲಿ ಐಟಮ್ ಸಿಗುತ್ತೆ ಅವ್ರದ್ದು. ಅಂದರೆ ಅವರು ಕಲರ್ಗಳನ್ನ ನಮ್ಮ ಥರ ಆರ್ಗಾನಿಕ್ಕಾಗಿ ಹಾಕಲ್ಲ, ಎಲ್ಲ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಜೊತೆಗೆ ಅವ್ರದ್ದು ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ನಮ್ಮ ಸ್ವಲ್ಪ ಹ್ಯಾಂಡಿಕ್ರಾಫ್ಟಿಂದ ಅವರು ಮಿಷಿನಿಂದ ತಯಾರು ಮಾಡ್ತಾರೆ, ನಾವು ಕೈಯಿಂದ ತಯಾರು ಮಾಡ್ತೀವಿ. ಅದರಿಂದ ನಮ್ಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಿರುತ್ತೆ, ಅವ್ರದ್ದು ಕಡಿಮೆ ದುಡ್ಡಿಗೆ ಸಿಕ್ಬಿಡುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹೊಸ ಥರ ಇನ್ನೋವೇಷನ್ಸ್ ಮಾಡ್ತಾ ಇದ್ದೀರಾ ಸರ್ ಟಾಯ್ಸಲ್ಲಿ ಹೊಸ ಡಿಸೈನ್ ಎಲ್ಲ ಕಂಡುಹಿಡಿಯುತ್ತಾ ಒಬ್ಬ ಕಸ್ಟಮರ್ಗಳೆಲ್ಲ ಅವ್ರಿಗೆ ನಾವು ಹೆಂಗೆ ಅಂತಂದ್ರೆ ಕಸ್ಟಮೈಸ್ ಮಾಡ್ತೀವಿ. ಈಗ ಸುಮ್ಗೆ ನೀವು ಒಂದು ಮನೆ ಕಟ್ತಾ ಇದ್ದೀರಾ, ಅದಕ್ಕೆ ಇವಾಗೆಲ್ಲ ಯಾವ ಥರ ಇದಾಗೈತೆ ಅಂತಂದರೆ ಗ್ರಿಲ್ ಬರುತ್ತಲ್ವ, ಅದ್ರೊಳಗಡೆ ಎಲ್ಲ ನಮ್ಮ ಉಡನ್ದನ್ನ ರಾಡ್ಗಳನ್ನ ಮಾಡಿಸಿ ರಾಡ್ ಮಾಡಿ ಗೊಂಬೆ ಥರ ಡಿಸೈನ್ ಮಾಡಿ ಆ ಓಲ್ ಒಳಗಡೆ ಅದನ್ನ ಹಾಕ್ತಾರೆ. ಸರ್ ನಾನು ಈ ಕೆಲಸ ಕಲ್ತಿದ್ದು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಈ ಕೆಲಸ ಕಲ್ತಿದ್ದು. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಬೆಳಗ್ಗೆ ಮಾರ್ನಿಂಗ್ ಒಂದು 7 o'clock 9 o'clock ಗಂಟ ಮಾಡಿ ಮಾರ್ನಿಂಗು, ತಿರ್ಗಾ 4:30 ಬಂದು 7 o'clock ಗಂಟ ಮಾಡ್ತಾಯಿದ್ದೆ. ಒಂದು 25 ಚಿಕ್ಕ ಹುಡುಗನಿಂದನೇ ಈ ಕೆಲಸ ಕಲ್ತಿದ್ದೀನಿ. ನಮ್ಮ ಭಾರತ್ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ನನಗೆ ಮ್ಯಾನೇಜ್ಮೆಂಟ್ ಕೆಲಸ ಕೊಟ್ಟಿದ್ದೆ. ಆವಾಗ ಚಿಕ್ಕವರಿದ್ದಾಗ ಎಷ್ಟು ಬರ್ತಿತ್ತು ಸರ್? ಪರ್ ಡೇ 2 rupees ಕೊಡ್ತಾಯಿದ್ರು, ವೀಕ್ಲಿ 25 rupees ಕೊಡ್ತಾಯಿದ್ರು. So friends, it's our responsibility to spread awareness and knowledge about this Channapatna toys because it is indigenous to our Karnataka and it is most valuable art form. So always choose local or global when the quality of the things are best. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ನಿಮ್ಮ ಮಕ್ಕಳು ಕೇಳಿದಾಗ ನೀವು ಒನ್ ಡೇ ಟ್ರಿಪ್ನ ಚನ್ನಪಟ್ಟಣಗೆ ಪ್ಲ್ಯಾನ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ದೇ ವಿಲ್ ಎಂಜಾಯ್ ಇಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.